ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಜುಲೈ 17 ರಿಂದ ಜುಲೈ 19 ತನಕ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಜೀವನ ದರ್ಶನ ವಿಶೇಷ ಪ್ರವಚನ ಶಿಬಿರ ಸಮಾರೋಪ ಸಮಾರಂಭವನ್ನು ಶುಕ್ರವಾರ ಸಾಯಂಕಾಲ ಬ್ರಹ್ಮಕುಮಾರಿ ವೀಣಾ ಅಕ್ಕನವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿ, ಆತ್ಮವಿಶ್ವಾಸ ಮತ್ತು ದೈವ ಭಕ್ತಿ ಎಂಬ ಎರಡು ತೀರದ ಮಧ್ಯೆ ಹರಿಯುವ ಜೀವನವೆಂಬ ನದಿಯು ಸುರಕ್ಷಿತವಾಗಿರುತ್ತೆ. ಭಗವಂತ ನಮ್ಮೆಲ್ಲರಿಗೆ ಕರುಣಿಸುತ್ತಿರುವ ಅತ್ಯಂತ ಪ್ರಸಿದ್ಧವಾದ ವರದಾನ ಅಂದ್ರೆ ಅದು ಜೀವನವಾಗಿದೆ. ವಿವಿಧತೆಯಲ್ಲಿ ಸುಂದರತೆ ಇದೆ, ಅದನ್ನ ನಾವು ಗ್ರಹಿಸಬೇಕಷ್ಟೇ. ಸತ್ಯ, ಶಾಂತಿ, ಮೌಲ್ಯಗಳು ಎಂದಿಗೂ ಕೂಡ ನಾಶವಾಗುವುದಿಲ್ಲ. ಅದನ್ನ ಸದುಪಯೋಗ ಪಡೆದರೆ ಜೀವನ ಉತ್ತಮವಾಗುತ್ತೆ, ದುರುಪಯೋಗ ಪಡೆದಲ್ಲಿ ಜೀವನ ನಾಶವಾಗುತ್ತೆ. ವರ್ತಮಾನ ಉತ್ತಮವಾಗಿದ್ದರೆ ಮಾತ್ರ ಭವಿಷ್ಯವು ಕೂಡ ಹಿತಕರವಾಗಿರುತ್ತೆ. ಜಗತ್ತಿನಲ್ಲಿ ಹೆಣ್ಣನ್ನ ತಿರಸ್ಕರಿಸಿದ ಭೋಗದ ವಸ್ತುವಿನಂತೆ ಪರಿಗಣಿಸಿದ ಎಷ್ಟೋ ಸಂಸ್ಕೃತಿಗಳು ನಾಶವಾಗಿದೆ. ನಾವು ಮಾಡುವ ಸತ್ಕಾರ್ಯಗಳು ನಮ್ಮನ್ನ ಪಾಪಗಳಿಂದ ಮುಕ್ತಿಗೊಳಿಸುತ್ತವೆಯೇ ಹೊರತು ಗಂಗೆಯಲ್ಲಿ ಮಿಂದೆಡೆ ಪಾಪ ಮುಕ್ತವಾಗಲ್ಲ. ಜಗತ್ತನ್ನ ಮೆಚ್ಚಿಸಲು ನಾನು ನಾಟಕವನ್ನ ಅಭಿನಯಿಸುವ ಬದಲು ಜಗದೀಶ್ವರನನ್ನ ಮೆಚ್ಚಿಸುವ ಕಾರ್ಯ ಮಾಡಬೇಕು. ಬಿಡಿ ಬಿಡಿಯಾದ ಕಡ್ಡಿಗಳನ್ನ ಕೂಡಿಸಿ ದಾರದಿಂದ ಕಟ್ಟಿದಾಗ ಅದು ಪೊರಿಕೆಯಾಗುತ್ತೆ, ಇಲ್ಲವಾದ್ರೆ ಅದೇ ಕಸವಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಾಜದಲ್ಲಿನ ಕಸವನ್ನ ಗುಡಿಸೋಣ ಎಂದು ಪ್ರವಚನ ಕೊಟ್ಟಿದ್ದಾರೆ. ಈ ಶಾಂತಿ ನಂತರ ನಮ್ಮೆಲ್ಲರಿಗೂ ಸಹ ಜೀವನಾಧಾರವಾದ ಶಾಂತಿಯ ಮಹತ್ವವನ್ನ ತಿಳಿಸಿಕೊಡ್ತಾರೆ. ಜೀವನದಾದ ಭಾಗ್ಯವಿದಾದ ಸುಖ ಶಾಂತಿದಾದ ಜಗನ್ನಿಯಾಮಕ ಜಗತ್ತಿನ ರಚಯಿತ ಸೃಷ್ಟಿದಾತ ಸರ್ವಾತ್ಮರ ತಂದೆ ಯೋಗೇಶ್ವರ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರನ ಸಂಸ್ಕೃತಿ ಜೀವನ ದರ್ಶನ ಚಿಂತನೆಯಲ್ಲಿ ನಾಡಿದ್ದೇವೆ. ಜೀವನ ಒಂದು ಜೀವನ ನದಿ ಇದ್ದ ಹಾಗೆ ಇದೆಂದೂ ನಿಲ್ಲುವುದಿಲ್ಲ. ಯಾವಾಗಲೂ ನಿರಂತರವಾಗಿ ಹರಿಯುವ ಜೀವನದೇ ಜೀವನ. ಈ ಜೀವನ ಎನ್ನುವ ಜೀವನದಿಗೆ ಎರಡು ತೀರಗಳು, ಒಂದು ಆತ್ಮವಿಶ್ವಾಸ, ಇನ್ನೊಂದು ದೈವ. ತೀರದ ಒಳಗಡೆ ಹರಿಯುವ ನದಿ ಸುರಕ್ಷಿತವೂ ಹೌದು, ಜೀವನದಾಯಿನಿಯೂ. ನಾನು ಆಂಧ್ರ ಪ್ರದೇಶದಲ್ಲಿ ಸೇವೆ ಮಾಡುವಾಗ ತೆಲುಗಿನ ಒಂದು ಬಹುಶಃ ಸಿನಿಮಾ ಗೀತೆ ಕೇಳಿದೆ. ಎಷ್ಟು ಅರ್ಥಪೂರ್ಣವಾದ ಜೀವನದ ಸಂದೇಶವಿತ್ತು ಅದರಲ್ಲಿ. ಆಗದುವೇ ಈಶನೋಟಿ ಮೋಸಂ, ಆಗಿದೆ ಸಾಗದು ಈ ಲೋಕಂ, ಮರಣ ಖಚಿತನಲ್ಲಿ ಪ್ರತಿ ಜೀವಿಗೂ ತಪ್ಪದಲ್ಲಿ ಬೆಳೆಸಿನ ಬಾಳಿಗೆ ಅಂತ ಮುಂದುವರಿಯುತ್ತಿದೆ. ಬಹಳ ಅರ್ಥಪೂರ್ಣವಾದ ಜೀವನದ ಸಂದೇಶವನ್ನು ಕೇಳುವಂತ. ಯಾರಿಗೋಸ್ಕರ ಯಾರು ನಿಲ್ಲುವುದಿಲ್ಲ, ಯಾರಿಗಾಗಿ ಯಾವ ಕ್ಷಣವೂ ಕಾಯುವುದಿಲ್ಲ. ನಿರಂತರವಾಗಿ ನಡೆಯುವಂತಹ ಈ ಜೀವನ ಕೆಲವರಿಗೆ ಹೋರಾಟ, ಕೆಲವರಿಗೆ ಸಂಘರ್ಷ, ಕೆಲವರಿಗೆ ಯುದ್ಧ. ಆದರೆ ನಮಗೆಲ್ಲ ಈ ಜೀವನ ಎನ್ನುವುದು ಭಗವಂತನ ವರದಾನ. ಭಗವಂತ ನಮ್ಮೆಲ್ಲರಿಗೂ ಕರುಣಿಸಿರುವ ಅತಿ ಪ್ರಸಿದ್ಧವಾದ ಅತಿ ಸುಖಮಯವಾದ ವರದಾನವೇ ಈ ಜೀವನ. ಈ ಪ್ರಭು ದೇವತೆಯನ್ನ ನಾವೆಷ್ಟು ಆನಂದಿಸ್ತಾ ಇದ್ದೀವಿ ಎಂಬುದು ನಮ್ಮ ವ್ಯಕ್ತಿಗತವಾದ ಚಿಂತನೆಯನ್ನ ಅವಲಂಬಿಸಿ. ಒಂದ್ಸಲ ಒಬ್ಬ ಮನುಷ್ಯ ತೋಟದಲ್ಲಿ ಓಡಾಡ್ತಾ ಇದ್ದ. ಕೋಗಿಲೆ ಕೂಗ್ತಾ ಇದ್ದ. ಕೋಗಿಲೆ ಕೂಗದೆ ಕೇಳಿ ಯಾರಿಗೆ ಸಂತೋಷ ಆಗುದಿಲ್ಲ? ಏನ್ ಚಂದ ಹೂ ಅಂತ ಕೂಗ್ತಾ ಇರ್ತಾರೆ. ಕೇಳಿದ. ಇನ್ನು ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಅಕ್ಕನವರು ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿದ ಬಸವಲಿಂಗಪ್ಪ ಕುಂಟ್ನಾಳ್, ಮಲ್ಲಿಕಾರ್ಜುನ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಟ್ಟೂರು ಕರಿಬಸಪ್ಪ, ಕಾಂಗ್ರೆಸ್ ಮುಖಂಡ ವಿಎಂ ಸತೀಶ್, ಡಾಕ್ಟರ್ ಕೊಡ್ಲೆ ಮಲ್ಲಿಕಾರ್ಜುನ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಈರಣ್ಣ, ಡಾಕ್ಟರ್ ಪ್ರಶಾಂತ್ ಇನ್ನಿತರ ಗಣ್ಯರನ್ನ ಸನ್ಮಾನಿಸಿ ಅಭಿನಂದಿಸಿದ್ರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.